ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಅರ್ಪುಸ್ ಮಿರಾಕಲ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬಂದಿರೋದು 11-11 ಮ್ಯಾನಿಫೆಸ್ಟೇಷನ್ ಬಗ್ಗೆ. ನೀವು 11-11 ಟೈಮಿಂಗ್ಸಲ್ಲಿ ಯಾವುದೇ ವಿಷ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. 11-11 ಏನಿದೆ, ನಾವು ಇದನ್ನು ಡಿವೈನ್ ನಂಬರ್ ಅಂತ ಹೇಳಿಬಿಟ್ಟು ಕೂಡ ಹೇಳ್ತೀವಿ. ಈ ನಂಬರ್ನ ನೀವೆಲ್ಲಾದರೂ ನೋಡಿದ್ರಿ ಅಂದಿದ ತಕ್ಷಣ, ನಾವು ವಾಚಲ್ಲಿ ನೋಡಿದ್ರಿ ಅಂದಿದ ತಕ್ಷಣ ನಿಮ್ದು ಎನಿ ವಿಶ್ ಇರ್ಬೋದು, ಅದನ್ನು ನೀವು ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ಕಾಗಿ ಅದು ನಿಮಗೆ ಆ ವಿಶ್ ರಿಸಲ್ಟ್ ಸಿಗತ್ತೆ. ಇದನ್ನು ನಾವು ಡಿವೈನ್ ಟೈಮ್ ಅಂತ ಕೂಡ ಹೇಳಿ ಕರಿತೀವಿ. ಹಾಗೆಯೇ 222 ಇರ್ಬೋದು, 333 ಇರ್ಬೋದು, 444 ಇರ್ಬೋದು, 555 ಇರ್ಬೋದು, 666 ಇರ್ಬೋದು, 777, 888, 999 ಇದೆಲ್ಲ ಕೂಡ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡುವಂತಹ ನಂಬರ್ಸ್. ಇದೆಲ್ಲ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಕೂಡ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ನ ಕೂಡ ಕೊಡುತ್ತೆ. ಬಟ್ ಫುಲ್ಲಿ ಟ್ರಸ್ಟಿಂದ ಮಾಡಬೇಕು. ಡೆಫಿನೆಟ್ಲಿ ನಾವು ಟ್ರಸ್ಟಿಂದ ಮಾಡಿದ್ವಿ ಅಂತ ಅಂದರೆ ನಮಗೆ ರಿಸಲ್ಟ್ ಸಿಗತ್ತೆ. ಇವತ್ತಿನ ಟೆಕ್ನಿಕ್ ಬಂದು ನಾನು 11-11 ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದೇ ಒಂದು ವಿಷ್ನ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದು ಮ್ಯಾರೇಜ್ ಇಶ್ಯೂ ಇರ್ಬೋದು, ಸ್ಟಡಿ ರಿಲೇಟೆಡ್ ಇರ್ಬೋದು, ಅಥವಾ ಮೆಮೊರಿ ಪವರ್ಗೆ ಇರ್ಬೋದು, ಮನಿ ಇರ್ಬೋದು, ಯಾವುದಾದ್ರೂ ಜಾಬ್ ಇಂಟರ್ವ್ಯೂ ಇದೆ ಅಂತಂದರೆ ಅದಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು, ಅಥವಾ ಹೆಲ್ತ್ ಇಶ್ಯೂ ಇರ್ಬೋದು. ಬಟ್ ಯಾವುದಾದ್ರೂ ಒಂದು ಸಿಂಗಲ್ ಡಿಸೈರ್ನ ನೀವು ತಗೋಬೇಕಾಗತ್ತೆ. ಒಂದು ಪರ್ಟಿಕ್ಯುಲರ್ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಪರ್ಟಿಕ್ಯುಲರ್ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದಾದ್ರೂ ಒಂದು ಸಿಂಗಲ್ ಡಿಸೈರ್ಗೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗತ್ತೆ. ಅದು ಅಮೇಝಿಂಗ್ ಆಗಿ 11-11 ಮ್ಯಾನಿಫೆಸ್ಟೇಷನ್ ಅಂತೂ ಅಮೇಝಿಂಗ್ ಆಗಿ ಮ್ಯಾಜಿಕಲ್ ರಿಸಲ್ಟ್ನ ನಮಗೆ ಕೊಡುತ್ತೆ. ಟ್ರಸ್ಟಿಂದ ನಾವು ಮಾಡಿದ್ವಿ ಅಂದರೆ ಡೆಫಿನೆಟ್ಲಿ ನಮಗೆ ರಿಸಲ್ಟ್ ಸಿಗತ್ತೆ. ಹಾಗಾದರೆ ಪ್ರೋಸೆಸ್ ಏನು, ಹೇಗೆ ಮಾಡಬೇಕು ಅಂತ ಹೇಳಿ ನಾವು ನೋಡೋದಾದರೆ, ಫಸ್ಟಿಗೆ ನಾವು ಯಾವುದಾದ್ರೂ ಒಂದು ಡೈರಿನ ತೊಗೋಬೇಕಾಗತ್ತೆ. ನೀವು ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಏನು ಬರಿತಾ ಇದ್ದೀರಾ ಆ ಡೈರಿನ ಕೂಡ ತೊಗೋಬಹುದು, ಅಥವಾ ಬೇರೆ ಯಾವುದೋ ಒಂದು ಡೈರಿನ ಕೂಡ ನೀವು ತೊಗೋಬಹುದು. ಇದಕ್ಕೆ ಯಾವುದೇ ರೀತಿ ಇದೇ ಥರ ಡೈರಿ ತೊಗೋಬೇಕು, ಅದನ್ನೇ ತೊಗೋಬೇಕು, ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಹಾಗೆಯೇ ಒಂದು ಪೆನ್ ಬೇಕಾಗತ್ತೆ. ಈಗ ನೀವು ಮನಿನ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅಂದರೆ ಗ್ರೀನ್ ಪೆನ್ನು, ಲವ್ ಅಥವಾ ಮ್ಯಾರೇಜ್ ಆ ಥರದ್ದು ನೀನು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ರೆಡ್ ಪೆನ್ ಇರ್ಬೋದು, ಆರೆಂಜ್ ಪೆನ್ ಇರ್ಬೋದು, ಅಥವಾ ಪಿಂಕ್ ಸ್ಕೆಚ್ ಪೆನ್ ಇರ್ಬೋದು. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಅದು ಯಾವುದು ಇಲ್ಲ ಅಂದರೆ ಯಾವುದೇ ವಿಷ್ನ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಬ್ಲೂ ಇಂಕ್ ಪೆನ್ನ ಯೂಸ್ ಮಾಡ್ಕೊಬೋದು. ಬಟ್ ಬ್ಲ್ಯಾಕ್ ಇಂಕ್ ಪೆನ್ನ ನೀವು ಅವಾಯ್ಡ್ ಮಾಡಬೇಕು. ಯಾವುದೇ ಮ್ಯಾನಿಫೆಸ್ಟೇಷನ್ಗೆ ಬ್ಲ್ಯಾಕ್ ಇಂಕ್ ಪೆನ್ನ ನಾವು ಅವಾಯ್ಡ್ ಮಾಡ್ತೀವಿ. ಬಟ್ ಪ್ರೊಟೆಕ್ಷನ್ ಅಂತ ಬಂದಾಗ ಪ್ರೊಟೆಕ್ಷನ್ಗೋಸ್ಕರ ಆದರೆ ಬ್ಲ್ಯಾಕ್ ಇಂಕ್ ಪೆನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಆಮೇಲೆ ಯಾವುದಾದ್ರೂ ಒಂದು ವಿಷ್ನ ತೊಗೊಳ್ಳಿ. ಡೈರಿ ತೊಗೊಳ್ತೀರಾ, ಪೆನ್ ತೊಗೊಳ್ತೀರಾ, ಯಾವುದಾದ್ರೂ ಒಂದು ವಿಷ್ನ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೀಗ ಅನ್ಎಕ್ಸ್ಪೆಕ್ಟೆಡ್ ಮನಿನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ 11-11 ಟೈಮ್ ಆಗಿದೆ, ಅಫರ್ಮೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಅನ್ಎಕ್ಸ್ಪೆಕ್ಟೆಡ್ ಮನಿನ ಕಳಿಸಿರೋದಕ್ಕೆ, ಅಥವಾ ನನಗೆ ಥ್ಯಾಂಕ್ ಯು ಯೂನಿವರ್ಸ್, ಮೇರಿ ಸ್ಯಾಲ್ರಿ 60,000 ಪರ್ ಮಂತ್ ಅಂತ ಹೇಳಿರ್ಬೋದು. ಅಥವಾ ಯಾವುದೇ ವಿಷ್ ಆಗಿರಲಿ, ನಿಮ್ಮದು ರಿಯಾಲಿಸ್ಟಿಕ್ ಆಗಿರಬೇಕು. ಅನ್ರಿಯಾಲಿಸ್ಟಿಕ್ ಆಗಿತ್ತು ಅಂತಂದರೆ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದೇ ದಿನದಲ್ಲಿ ನಾನು ಮಿಲಿಯನೇಯರ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲ, ನಾವು ಇದು ವರ್ಕ್ ಆಗೋದೇ ಇಲ್ಲ. ನಾವು ರಿಯಲಿಸ್ಟಿಕ್ ಆಗಿರುವಂತಹ ಒಂದು ಸೆನ್ಸ್ನ ಕ್ರಿಯೇಟ್ ಮಾಡುವಂತಹ ಒಂದೇನು ಮಾಡಬೇಕು, ವಿಷ್ನ ತಗೋಬೇಕಾಗತ್ತೆ. ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡಬೇಕಾಗತ್ತೆ. ವಿಶ್ವ ಜೆನ್ಯೂನ್ ಆಗಿರಬೇಕು, ನಾವು ಕೂಡ ಜೆನ್ಯೂನ್ ಆಗಿ ಸ್ಟಾರ್ಟ್ ಮಾಡಬೇಕು. ಹಾಗೆಯೇ ಡೈರಿ ತೊಗೊತೀರಾ, ಪೆನ್ ತೊಗೊಂಡಿದ್ದೀರಾ, ನಿಮಗೆ ಕ್ಲಿಯರ್ ಆಗಿದೆ, ಕ್ಲಾರಿಟಿ ಇಟ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಹಾಗೆ ಅಫರ್ಮೇಷನ್ಸ್ನ ಸ್ಟಾರ್ಟ್ ಮಾಡಿಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೇಗೆ ಅಂದರೆ ದಿನದಲ್ಲಿ ನೀವು 2 ಟೈಮ್ಸ್ ಬರಿಬೇಕಾಗುತ್ತೆ, 11-11 ಟೈಮ್ಸು. ಮಾರ್ನಿಂಗ್ 11-11 AM-ಗೆ 11 ಟೈಮ್ಸ್ ಬರಿಬೇಕು ನಿಮ್ಮ ಆ ಅಫರ್ಮೇಷನ್ನ. ಹಾಗೆಯೇ ನೈಟ್ 11-11 PM-ಗೆ 11 ಟೈಮ್ಸ್ ನೀವೇನು ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಇದೇ ರೀತಿ ನೀವು ನಾಳೆ 11th ಡೇಟ್ ಇದೆ, ಸೊ ನಾಳೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ನೀವೇನು ಮಾಡ್ತೀರಾ, 11-11 ಟೈಮ್ಸ್ ಬರಿತಾ ಹೋಗ್ತೀರಾ. ಇದನ್ನು 11 ಡೇಸ್ ನೀವೇನು ಮಾಡಬೇಕು, ಕಂಟಿನ್ಯೂ ಮಾಡಬೇಕಾಗತ್ತೆ. ಒಂದೇ ಡಿಸೈರು, ಸೇಮ್ ಅಫರ್ಮೇಷನ್ಸು, ಸೇಮ್ ಫೀಲಿಂಗ್ಸು, ಸೇಮ್ ವೈಬ್ರೇಷನ್ನು, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಟ್ರಸ್ಟು, ಸೇಮ್ ಬಿಲೀವಿಂದ ನೀವು 11 ಡೇಸ್ ಏನು ಮಾಡಬೇಕಾಗತ್ತೆ, ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ.
ಆಮೇಲೆ ನನಗೆ ಕೆಲಸ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ನೀವು ಹೇಳ್ತಾ ಹೇಳ್ತಾ ಬರಿಬೇಕಾಗತ್ತೆ. ಯಾಕೆ ಅಂತಂದರೆ ಹೇಳೋದ್ರಿಂದ ಫೀಲ್ ಜಾಸ್ತಿ ಆಗುತ್ತೆ ಆ್ಯಂಡ್ ಫೋಕಸ್ ಜಾಸ್ತಿ ಆಗುತ್ತೆ, ಟ್ರಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ವೈಬ್ರೇಷನ್ ಇನ್ಕ್ರೀಸ್ ಆಗಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಹೋಗುತ್ತೆ. ಯಾವಾಗ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ವೈಬ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಆಗ ನಮ್ಮ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಲೆಟ್ ಗೋ ಟೆಕ್ನಿಕ್ನ ಯೂಸ್ ಮಾಡಬೇಕಾಗತ್ತೆ. ನಿಮ್ಮದು ಪ್ರೋಸೆಸ್ ಏನು ಮುಗೀತು, ಅದಾದಮೇಲೆ ಡೌಟ್ ಎಲ್ಲ ಇಲ್ಲ, ಅಲ್ಲಿಗೆ ಅದು ಮುಗೀತು, ಪ್ರೋಸೆಸ್ಸೇ ಕಂಪ್ಲೀಟ್ ಆಗಿದೆ ಅಂತಂದಮೇಲೆ ಲೆಟ್ ಗೋ ಟೆಕ್ನಿಕ್ನ ಯೂಸ್ ಮಾಡಬೇಕಾಗತ್ತೆ. ಹಾಗೆಯೇ ಯಾವುದೇ ಒಂದು ಅಫರ್ಮೇಷನ್ಸ್ನ ನೀವು ಹೇಳ್ತಾ ಇದ್ದೀರಾ ಅಂದರೆ ಅದ್ರ ಜೊತೆಗೆ ಥ್ಯಾಂಕ್ ಯೂನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಯಾಕೆ ಅಂತಂದರೆ ನೀವು ಥ್ಯಾಂಕ್ ಯೂನ ಆ್ಯಡ್ ಮಾಡ್ಕೊಂಡ್ರಿ ಅಂತ ಅಂದರೆ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೆರಿ ಪವರ್ಫುಲ್ ಟೆಕ್ನಿಕ್ ಇದು. ಯಾವುದೇ ಮ್ಯಾನಿಫೆಸ್ಟೇಷನ್ಗೆ ನೀವು ಗ್ರ್ಯಾಟಿಟ್ಯೂಡ್ನ ಎಷ್ಟು ತುಂಬ ಇಂಪಾರ್ಟೆಂಟ್ ಇದು. ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ಗೆ ಗ್ರ್ಯಾಟಿಟ್ಯೂಡ್ನ ಎಷ್ಟು ತೋರಿಸ್ತಾ ಹೋಗ್ತೀರಾ ಅಷ್ಟು ಅದು ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಆ್ಯಂಡ್ ಆ ಒಂದು ವರ್ಕ್ ಏನಿದೆ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಈಗ ನೀವು ಮಾರ್ಕ್ಸ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ಮ್ಯಾಥ್ಸಲ್ಲಿ 90% ಮಾರ್ಕ್ಸ್ ಬಂದಿರೋದಕ್ಕೆ ಅಂತ ಹೇಳ್ತಾ ಬರೀರಿ. ವಿಜುವಲೈಸ್ ಮಾಡ್ಕೊಳ್ಳಿ. ಫೋಕಸ್ಸಿಂದ ನಿಮ್ಮ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ. 11 AM-ಗೆ 11 ಟೈಮ್ಸ್, 11 PM-ಗೆ 11 ಟೈಮ್ಸ್, ಅಪ್ ಟು 11 ಡೇಸ್. ಆ್ಯಂಡ್ ಬಿಫೋರ್ ದಟ್ ನೀವು ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 5 or 10 minutes ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು ಅಥವಾ ಮೆಡಿಟೇಷನ್ ಇರ್ಬೋದು, ಇದನ್ನ ಮಾಡಿಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಯಾಕೆಂದರೆ ನಮ್ಮಲ್ಲಿ ಒಂದೇ ಸತಿ ಆ ಟ್ರಸ್ಟ್ನ, ಆ ಒಂದು ಬಿಲೀವ್ನ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಮೆಡಿಟೇಷನ್ ಅಥವಾ ಬ್ರೀತಿಂಗ್ ಎಕ್ಸಸೈಸಸ್ಸಿಂದ ನಾವು ಆ ಟ್ರಸ್ಟ್ನ, ಬಿಲೀವ್ನ ಕ್ರಿಯೇಟ್ ಮಾಡೋದಕ್ಕೆ, ನಮಗೆ ನಾವು ಫಸ್ಟ್ ನಂಬಿಸೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪೂರ್ತಿ ಕಾನ್ಸಂಟ್ರೇಷನ್ ಮತ್ತು ಟ್ರಸ್ಟ್ ಮತ್ತು ಮನಸ್ಸಿಂದ ಮಾಡಬೇಕಾಗತ್ತೆ. ಆ ಕೆಲಸ ಆದಮೇಲೆ ಟ್ರಸ್ಟ್ ಜೊತೆಗೆ ಲೆಟ್ ಗೋ ಮಾಡಿಬಿಡಿ. ಆ ಕೆಲಸ ಮೀನ್ಸ್ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಆಗಿದ ತಕ್ಷಣ ಯಾವುದೇ ರೀತಿ ಡೆಸ್ಪಿರೇಟ್ ಆಗಬೇಡಿ. ಕೆಲಸ ಆಗತ್ತೋ ಇಲ್ವೋ, ಇಷ್ಟು ದಿನ ಆಯಿತು, ಇನ್ನೂ ಎಷ್ಟು ದಿನ ತಗೊಳ್ಳತ್ತೆ, ಈ ಥರ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ನ ಮಾಡಿ ಅಂತ ಅಂದರೆ ಅಲ್ಲಿಗೆ ಆ ಮ್ಯಾನಿಫೆಸ್ಟೇಷನ್ ವೇಸ್ಟ್ ಅಂತ ಅರ್ಥ. ಸೊ ಫೋಕಸ್ ಮತ್ತು ಎಮೋಷನಿಂದ ಬರೀರಿ, ಮಾಡಿ, ಟ್ರಸ್ಟ್ ಜೊತೆಗೆ ಲೆಟ್ ಗೋ ಮಾಡಿ. ಆ್ಯಂಡ್ 11ಗೆ ಅದರದ್ದೇ ಆಗಿರೋಂಥ ಒಂದು ಪವರ್ ಇದೆ. ಆ ಪವರ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆಫ್ಟರ್ 11 ಡೇಸ್ ಆದಮೇಲೆ ಒಂದು ಡಿಸೈರ್ನ ನೀವು ಮಾಡಿದ್ರಿ, 11 ಡೇಸ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ ಅಂದಮೇಲೆ 1 or 2 ಡೇಸ್ ಗ್ಯಾಪ್ನ ಕೊಡಿ. ಅದಾದಮೇಲೆ ಮತ್ತೆ 11 ಮ್ಯಾನಿಫೆಸ್ಟ್ನ ಬೇರೆ ನಿಮ್ದು ಇನ್ಯಾವುದೋ ಒಂದು ಡಿಸೈರ್ಗೆ 11 ಡೇಸ್ ಕಂಟಿನ್ಯೂ ಮಾಡಿ. ಅದಾದಮೇಲೆ ಮತ್ತೆ ಸೇಮ್ ಪ್ರೋಸೆಸ್ ಎಲ್ಲ ಸೇಮ್, ಟ್ರಸ್ಟಿಂದ ಮಾಡೋದು, ಲೆಟ್ ಗೋ ಮಾಡೋದು, ಆ್ಯಂಡ್ 1 or 2 ಡೇಸ್ ಬಿಟ್ಟು ಮತ್ತೊಂದು ಡಿಸೈರ್ಗೆ ನೀವು ಮಾಡ್ಕೊಂಡು ಹೋಗ್ಬೋದು. ಬೇರೆ ಡಿಸೈರ್ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸಣ್ಣ ಡಿಸೈರ್ ಆಗಿತ್ತು ಅಂದರೆ 11 ಡೇಸ್ ಆಗೋಷ್ಟೊತ್ತಿಗೆ ಅದು ಕಂಪ್ಲೀಟ್ ಆಗಿಬಿಟ್ಟಿರತ್ತೆ. ಇಲ್ಲ ನೀವು ದೊಡ್ಡ ಯಾವುದಾದ್ರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ದೊಡ್ಡ ಎಕ್ಸಾಮ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದು ಸ್ವಲ್ಪ ಟೈಮ್ನ ತಗೊಳುತ್ತೆ. ಸೊ ಈ ಒಂದು 11 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಟ್ರೈ ಮಾಡಿ, ಯೂಸ್ ಮಾಡ್ಕೊಳ್ಳಿ. ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ಇನ್ಫಾರ್ಮ್ ಮಾಡಿ. ಹಾಗೆಯೇ ಅರ್ಪುಸ್ ಮಿರಾಕಲ್ ಚಾನಲ್ನ ಎಲ್ಲರೂ ವಾಚ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೆಗೆಟಿವ್ ಕಾಮೆಂಟ್ಸ್ ಬೇಡ, ಯಾಕೆ ಅಂತ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ. ಹಾಗೆಯೇ 21 ಡೇಸ್ ಕ್ಲಾಸ್ಗೆ ಜಾಯ್ನ್ ಆಗೋರಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ನಿಮ್ಮ ಈ 11 ಮಿರಾಕಲ್ ಟೆಕ್ನಿಕ್ ಏನಿದೆ, ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್, ಅದರ ರಿಸಲ್ಟ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.